ದೊಡ್ಡ ದೊಡ್ಡೆಲ್ಲ ಅನಿಲ್ ಅಂಬಾನಿ ದೊಡ್ಡ ದೊಡ್ಡವ್ರು ಶಾಲೆ ಕಲ್ತವ್ರು ಯಾರು ತೊಗೋದಿಲ್ಲ. ಈ ಸಣ್ಣ ಊರಾಗಿದ್ದವ್ರನ್ನ ತೊಗೋತಾರೆ. ಯಾಕಂದ್ರೆ ಹೆಚ್ಚು ಕಮ್ಮಿ ಯಾರೋನ ಟಿ ವಿ ರೂಪಾ ಪಾಟೀಲ್ ಅಂತೇಳಿ ಹೈಯೆಸ್ಟ್ ಬಂದಿರತ್ತವ್ರು 625 ಮಾರ್ಕ್ಸ್ನ ತೊಗೊಂಡ್ರೆ ಟಿ ವಿಯಾಗಿ ನೋಡಿ. ಅಂದರೆ ಬೆಳಗಾವಿ ಡಿಸ್ಟಿಕ್ದವ್ರು ನಮ್ಮ ಮೂಡಲಿಗೆ ವಲಯದಾಗ ಅಂದ್ರೆ 624 ತೊಗೊಂಡ್ರತ್ ನಮ್ಮ BO ಹಿರೇಮಠ ಹೇಳ್ತಾರೆ. ಅಂದ್ರೆ ಸಣ್ಣ ಊರಲ್ಲಿಲ್ಲ ಸಣ್ಣ ಸಂಸ್ಥೆಯಲ್ಲಿ ಓದಿದಾರೆ ನಿಜವಾಗಿ ಭಾಳ ಬುದ್ಧಿವಂತರಾದರು. ದೊಡ್ಡ ದೊಡ್ಡ ಸ್ಕೂಲಲ್ಲೆಲ್ಲ ಭಾಳ ಅಂದ್ರೆ ದೊಡ್ಡ ಫ್ರೀ ಕೊಡ್ಬೋದು ಅಷ್ಟೇ. ಆದರೆ ಗ್ರಾಮೀಣ ಇರ್ಬೋದು ಸಣ್ಣ ಪಟ್ಟಣದಲ್ಲಿ ಓದ್ತಾ ಇದ್ರೆ ಈ ಶಿಕ್ಷಣ ಸಂಸ್ಥೆ ಮುಖಾಂತರ ಮುಂದಿನ ದಿನಮಾನದಲ್ಲಿ ಈ ಭಾಗದಲ್ಲಿರುವಂಥ ಇನ್ನೂ ಜನಕ್ಕೆ ಒಳ್ಳೆಯದಾಗಬೇಕು. ಯಾಕಂದರೆ ನಾವೆಲ್ಲರೂ ನೋಡಿ ಸಮಾಜದಲ್ಲಿ ಪರಿವರ್ತನೆ ಸುಧಾರಣೆ ಎಲ್ಲ ಪೊಲಿಟಿಕಲ್ ನಾವೆಲ್ಲ ಅದು ರೋಡ್ ಮಾಡ್ತೀವಿ, ಬಿಲ್ಡಿಂಗ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಶಿಕ್ಷಣ ಅಂತ ಕೊಡುವಂಥ ಅಧಿಕಾರ ದೇವರು ನಿಮ್ಮೆಲ್ಲ ಗುರು ಮಾತೆಯಲ್ಲಿ ಕೊಟ್ಟಿದ್ದಾರೆ. ಶಿಕ್ಷಣ ಸಂಸ್ಥೆ ಚೇರ್ಮನ್ಗಳು ಕೊಟ್ಟಿದ್ದಾರೆ. ಯಾಕಂದರೆ ಶಿಕ್ಷಣ ಅಂತ ದೊಡ್ಡ ಅಸ್ತ್ರ ಯಾವುದೂ ಇಲ್ಲ ಸಮಾಜದಲ್ಲಿ. ಯಾಕಂದ್ರೆ ಪರಿವರ್ತನೆ ಬದಲಾವಣೆ ಆಗಬೇಕಂದ್ರೆ ಶಿಕ್ಷಣನ ಮುಖ್ಯ. ಅದಕ್ಕೆ ಸೊ ಈ ಶಿಕ್ಷಣ ಮುಖಾಂತರ ಈ ಭಾಗದಲ್ಲಿ ದೊಡ್ಡ ಕ್ರಾಂತಿ ಆಗಬೇಕು. ಯಾಕಂದರೆ ದೇಶ ಸುಧಾರಿಸ್ಬೇಕಂದ್ರೆ ಮೊದಲು ಶಿಕ್ಷಣ ಬೇಕಾದ್ರೆ ಶಿಕ್ಷಣದಿಂದ ವಂಚಿತರಾದ್ರೆ ನಾವು ಆಟೋಮೆಟಿಕ್ ಅಂದರೆ ದೇಶಗಳು ಕೆಲವೊಂದೆಲ್ಲ ಹಿಂದುಳಿದ ದೇಶಗಳು ಆಗಿಬಿಡ್ತಾವೆ. ಆದರೆ ಭಾರತದಲ್ಲಿ ಇವತ್ತಿನ ನಿರ್ಮಾಣದಲ್ಲಿ ಎಲ್ಲರೂ ಶಿಕ್ಷಣ ಬಗ್ಗೆ ಒತ್ತು ಕೊಟ್ಟು ಎಲ್ಲ ಕೆಲಸ ಮಾಡತ್ತಾರು. ವಿಶೇಷವಾಗಿ ಯಾಕಂದರೆ ನಮ್ಮೆಲ್ಲ ಶಿಕ್ಷಣ ಸಂಸ್ಥೆ ಯಾಕಂದರೆ ಭಾಳ ವಿಶೇಷವಾಗಿ ಮೂಡಲಿಗೆ ಶಿಕ್ಷಣ ಸಂಸ್ಥೆ ಯಾಕಂದರೆ 1956ರಲ್ಲಿ ಪ್ರಾರಂಭ ಆದಂಥ ಸಂಸ್ಥೆ ಸುಮಾರು 70 ವರ್ಷ ಆಯಿತು. ಇವತ್ತು ಭಾಳ ಉನ್ನತ ಮಟ್ಟಕ್ಕೆ ಇನ್ನೂ ಬೆಳೆಸ್ಯಾರು. ಮುಂದಿನ ದಿನಮಾನದಲ್ಲಿ ಎಲ್ಲ ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಂಸ್ಥೆಯನ್ನು ಬೆಳೆಸಿ ಈ ಭಾಗದಲ್ಲಿರುವಂಥ ಬಡವರಾದ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಭಾಗದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋಂಥ ತಾವು ಕೆಲಸ ಮಾಡಬೇಕು. ಅದ್ರ ಜೊತೆಗೆ ತಾವೆಲ್ಲರೂ ಇದೆ ಒಂದು 2 ಅವರ್ ಅಂದರೆ ತಾವು ಡೆಡಿಕೇಟ್ ಆಗಂದ್ರೆ APMCಯಿಂದ ಹಿಂದೊಂದು ರೋಡ್ ಬಂದೈತಿ. ಆ ರೋಡ್ ಕನೆಕ್ಟಿವ್ ನಮ್ಮ ಪೂರ್ತಿ ಕಂಪೌಂಡ್ದಾಗ ತಂದಿಡಬೇಕು. ನಾಳೆ ನಮ್ಮಲ್ಲಿ ಒಂದು ಅಂದರೆ ದೊಡ್ಡ ಹಾಲ್ ಮಾಡಬೇಕಾಗುತ್ತೆ. ಹಾಲ್ ಸಣ್ಣದೈತೆ ಅಂದರು ಅದೊಂದು ಎದ್ರಿ ಈಗಂದ್ರೆ ಹೊಸ ಅನುದಾನ ಬಿಡುಗಡೆ ಮಾಡ್ಬೇಕಂತ ಹೇಳಿದ್ರೆ. ಯಾಕಂದ್ರೆ ಅದಕ್ಕೆ ಅಂದರೆ ನೀವು ಹೊಸ ಸಭಾಭವನ ಮಾಡೋಕ್ಕೆ ಇರಬೇಕು. ಎಲ್ಲರೂ ಸಭಾಭವನ ಮಾಡೋಕ್ಕೆ ಅನುದಾನ ಎಲ್ಲ ಬಿಡಬೇಕಂತ ಹೇಳಿದರು. ಅದಕ್ಕೆ ಆದಷ್ಟು ಮುಂದಿನ ದಿನಮಾನದಲ್ಲಿ ಜಗದೀಶ್ ಶೆಟ್ಟರ್ ಮುಖಾಂತರ ನಮ್ಮ ಲೋಕಸಭಾ ಸದಸ್ಯರಿರ್ಬೋದು ಅಥವಾ ನಮ್ಮ ಅನುದಾನದಲ್ಲೋ ಎಷ್ಟು ಸಾಧ್ಯ ಆಗ್ತದೆ ಶಿಕ್ಷಣ ಸಂಸ್ಥೆ ನಿಮ್ಗೆ ಅನುದಾನ ಕೊಟ್ಟು ಅನುಕೂಲ ಮಾಡ್ತೀನಿ. ಇನ್ನೂ ಶಿಕ್ಷಣ ಸಂಸ್ಥೆ ಉನ್ನತ ಮಟ್ಟಕ್ಕೆ ತಾವೆಲ್ಲ ಬೆಳೆಸಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಮತ್ತು ವಿಶೇಷವಾಗಿ ಇವತ್ತೆಲ್ಲರೂ ತಾವು ಈ ಸಮಾರಂಭ ಕರೆದು ನನಗೆ ಸತ್ಕಾರ ಮಾಡಿ ಗೌರವ ಕೊಟ್ಟಿದಾಗ ಎಲ್ಲ ಆಡಳಿತ ಮಂಡಳಿ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ತಮಗೂ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.